ಸಾರ್ವತ್ರಿಕ ಮುಷ್ಕರ ಅಂಗವಾಗಿ ನಾನು ಅಂಗನವಾಡಿ ನೌಕರ ಸಂಘದಿಂದ ಮಾತಾಡ್ತಾ ಇದ್ದೀನಿ. 2018ರಿಂದ ಕೇಂದ್ರ ಸರ್ಕಾರ ಅಂಗನವಾಡಿ ನೌಕರರಿಗೆ 1 ನಯ ಪೈಸೆ ಕೂಡ ಹೆಚ್ಚು ಮಾಡಲಿಲ್ಲ. ಹಾಗೂ ಕನಿಷ್ಠ ವೇತನ 26,000 ಅಂತ ಕೊಡಬೇಕು. ಕನಿಷ್ಠ ವೇತನ 26,000 ಕೊಟ್ಟು ಖಾಯಂ ಅಂತ ಮಾಡಬೇಕು. ಖಾಯಂ ಮಾಡೋ ತನಕ ಕನಿಷ್ಠ ವೇತನ ಕೊಡಬೇಕು. ಮತ್ತು FRS ಏನದ ಅಂತಂದ್ರೆ ಅದು ಕೂಡ ರದ್ದು ಮಾಡಬೇಕು. ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ವೈಫೈ ಕೊಡಬೇಕು. ಅಂಗನವಾಡಿ ಕಾರ್ಯಕರ್ತರನ್ನು 3ನೇ ಮತ್ತು 4ನೇ ಗ್ರೇಡ್ ಅಂತ ಪರಿಗಣಿಸಬೇಕು. ಮತ್ತು ಸ್ಥಳೀಯ ಆಹಾರವನ್ನು ಕೊಡಬೇಕಂತ ಅಂಗನವಾಡಿ ನೌಕರರ ಸಂಘದಿಂದ ನಾವು ಎಲ್ಲ 12ರ ಮುಷ್ಕರಕ್ಕೆ ಭಾಗ ಆಗ್ತಿದ್ದು. ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ 12ನೇ ತಾರೀಕಿಗೆ ಮುಷ್ಕರಕ್ಕೆ ಎಲ್ಲರೂ ಭಾಗಿಯಾಗ್ತೀವಿ ಅಂತ ಹೇಳ್ತೀನಿ. ತಾಲೂಕಾ ಕಾರ್ಯದರ್ಶಿ ಜಗದೇವಿ ಪತ್ರಿ. ನಮ್ಮ 12ನೇ ತಾರೀಕಿನಿಂದ ನಡೆಯುವ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಜನವಿರೋಧಿ ನೀತಿಗಳನ್ನು ತಗೊಂಡು ಬರ್ತಾ ಇದೆ. ಜನರ 29 ಕಾನೂನುಗಳನ್ನು ರದ್ದು ಮಾಡಿ 4 ಸಂಹಿತೆಯಾಗಿ ಜಾರಿ ಮಾಡಿದೆ. ಇವತ್ತು ಆ ಸಂಹಿತೆಗಳನ್ನು ತೆಗೆದು ಜನರ ಕಾನೂನುಗಳು ತಿದ್ದುಪಡಿ ಮಾಡಿದ್ದು ಸರಿಪಡಿಸಬೇಕು. ಮತ್ತು ಜನರಿಗೆ ಏನದ ಅಂತಂದ್ರೆ ರಾಮ್ಜಿ ಹೆಸರಿನ ಮೇಲೆ ಏನವರು ಉದ್ಯೋಗ ಖಾತ್ರಿ ಪೂರ್ತಿಯಾಗಿ ಮುಳುಗಿಸ್ಲಿಕ್ಕೆ ಹೊರಟಿದ್ದಾರೆ, ಅದನ್ನು ರದ್ದುಪಡಿಸಬೇಕು. ಉದ್ಯೋಗ ಖಾತ್ರಿ ಸಮರ್ಪಕವಾಗಿ ಜಾರಿ ಆಗಬೇಕು. ಕೆಲಸದ ಸ್ಥಳದಲ್ಲಿ ದುಡಿಯುವ ಜನರಿಗೆ 178 ರೂಪಾಯಿ ಅಂತ ಹೇಳಿ ಏನವ್ರು ಸರ್ಕಾರದಿಂದ ಕಾನೂನು ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ರದ್ದುಪಡಿಸಬೇಕು. ಇವತ್ತು ರೈತರದು ಹಾಗೂ ದುಡಿಯುವ ಕಾರ್ಮಿಕರಿಗೆಲ್ಲ ನೆಲಕ್ಕೆ ತುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ದೊಡ್ಡ ದೊಡ್ಡ ಕಾರ್ಪೊರೇಟರ್ ಪರವಾಗಿ ಈ ಸರ್ಕಾರದ ಹೊಲಸು ನೀತಿಗಳನ್ನು ತೆಗೆದುಕೊಂಡು ಬಂದಿದೆ. ಆ ನೀತಿಯನ್ನು ವಿರೋಧಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ CITU ಸಂಘಕ್ಕೆ ದೊಡ್ಡ ಬೆಂಬಲವನ್ನು ವ್ಯಕ್ತಪಡಿಸ್ತದೆ ಇಡೀ ದೇಶವ್ಯಾಪಿ. ಹಾಗಾಗಿ ನಾನು ಜನವಾದಿ ಮಹಿಳಾ ಸಂಘಟನೆಯಿಂದ ನಾಳಿನ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ. 12ನೇ ತಾರೀಕಿನಿಂದ ನಡೆಯುವ ಮುಷ್ಕರಕ್ಕೆ ಬೆಂಬಲವಾಗಿ ಈ ಮಾತುಗಳನ್ನು ಸೂಚಿಸಲಿಕ್ಕೆ ಇಷ್ಟಪಡ್ತೇನೆ. ನಾಳೆ ಫೆಬ್ರವರಿ 12ನೇ ತಾರೀಕಿನ ದೇಶವ್ಯಾಪ್ತಿ ಮುಷ್ಕರ ನಡೆದಿದೆ. ಕಾರಣ ಇವತ್ತು ಕೇಂದ್ರ ನರೇಂದ್ರ ಮೋದಿ ಸರ್ಕಾರವು 2025 ನವೆಂಬರ್ 21ಕ್ಕೆ 4 ತಿದ್ದುಪಡಿ ಕಾಯ್ದೆಯನ್ನು ಕೋಡ್ ತಂದಿದೆ. ಆ ಕೋಡ್ ವಿರೋಧಿಸಿ ಏನದಂದ್ರೆ ನಾವು ದೇಶವ್ಯಾಪ್ತಿ ಮುಷ್ಕರ ನಡೆದಿದೆ. ಹೀಗಾಗಿ ನಾವು ಹುಮ್ನಾಬಾದ್ನಲ್ಲಿ ಏನದಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮುಷ್ಕರ ನಡೆಸ್ಬೇಕಂಥೇಳಿ ನಾವು ತೀರ್ಮಾನ ಮಾಡಿದೆವು CITU ನೇತೃತ್ವದಲ್ಲಿ. ಹಾಗೂ ಇವತ್ತು ನೋಡ್ರಿ ಗುಲಾಮ ಪದ್ಧತಿ ಒಂದು ಕಾನೂನುಗಳನ್ನು ತರ್ತಾ ಇದೆ ಕೇಂದ್ರ ಸರ್ಕಾರ. ಇವತ್ತು ನಾವು ಗುಲಾಮರಾಗಿ ಕೆಲಸ ಮಾಡಬೇಕು. ಮಹಿಳೆಯರು ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡಬೇಕು, 12 ತಾಸು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲಿದೆ ನ್ಯಾಯ? ಹೀಗಾಗಿ ಇವತ್ತು ನೋಡ್ರಿ ನಾವು ಅಲ್ಲತ್ತಿದ್ದೆವು ಕಟ್ಟಡ ಕಾರ್ಮಿಕರೇನ 1996ರ ಕಾಯ್ದೆ ಪ್ರಕಾರ ಕಾಯ್ದೆ ಪ್ರಕಾರ ನಾವು ಪುನರ ರಚನೆ ಮಾಡಿ ಏನದಂದ್ರೆ ನಾವು ಲೇಬರ್ಗಳಿಗೆ ಏನದ ಸುರಕ್ಷತೆ ಕಾಪಾಡಬೇಕಂತ ಹೇಳಿ ನಮ್ಮ ಆಗ್ರಹ ಇದೆ. ಹೀಗಾಗಿ ಏನು 12ನೇ ತಾರೀಕಿಗೆ ಮುಷ್ಕರ ಇದೆ. ಕಟ್ಟಡ ಕಾರ್ಮಿಕರಿಂದ ನಾವೆಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಮೆರವಣಿಗೆ ಮೂಲಕ ಏನದಂದ್ರೆ ಒಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ತೋರಿಸ್ತಾ ಇದ್ದೀವಿ. ರದ್ದು ಮಾಡಲಿಲ್ಲ, ವಾಪಸ್ ತೊಗೊಂಡಿಲ್ಲ ಅಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಏನು ಮತ್ತೆ ಬಂದ್ ಕರೆ ಕೊಡಬೇಕಾಗ್ತದೆ ದೇಶವ್ಯಾಪ್ತಿಯಲ್ಲಿ. ಹಾಗೂ VBG ರಾಮ್ಜಿ ಕಾಯ್ದೆ ಅಂತ ತಂದಿದ್ದಾರೆ, ಅದು ಕೂಡ ಏನದಂದ್ರೆ ಮತ್ತೆ ವಾಪಸ್ ಪಡಿಬೇಕು. ಪುನರ ಮತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಏನಿದೆ ಪುನರ ಸ್ಥಾಪನೆ ಮಾಡ್ಬೇಕಂತ ಹೇಳಿ ನಮ್ದು ಆಗ್ರಹ ಇದೆ. ಹೀಗಾಗಿ ನಾವು ನವೆಂಬರ್ ಏನು ಈಗ ಬರ್ಬೋದು, ನವೆಂಬರ್ ಇಲ್ಲ, ಫೆಬ್ರವರಿ 12ನೇ ತಾರೀಕಿಗೆ ಏನದ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಹೀಗಾಗಿ ತಾವೆಲ್ಲರೂ ಕಾರ್ಮಿಕರು ಕೈ ಜೋಡಿಸ್ಬೇಕಂತ ಹೇಳಿ ವಿನಂತಿ. ನಾಳೆ 12ನೇ ತಾರೀಕು ನಡೀತಕ್ಕಂಥ ಸಾರ್ವತ್ರಿಕ ಮಹಾಮುಷ್ಕರದ ಹಿನ್ನೆಲೆಯಲ್ಲಿ ಹುಮ್ನಾಬಾದ್ ಪಟ್ಟಣದಲ್ಲಿ ಕೂಡ ನಾವು ಈ ಕರೆ ಮೇರೆಗೆ ನಾಳೆ 11ನೇ ತಾರೀಕು ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಚಾರಕ್ಕಾಗಿ ಬೈಕ್ ರ್ಯಾಲಿ, ಮುಂಜಾನೆ 12 ಗಂಟೆಗೆ ಬೈಕ್ ರ್ಯಾಲಿ ನಡೀತಾ ಇದೆ. ಸಾಯಂಕಾಲ ಮತ್ತು ಪಂಜಿನ ಮೆರವಣಿಗೆ. ಕಾರಣ ಯಾಕೆ ನಾವು ಈ ಮಹಾಮುಷ್ಕರಕ್ಕೆ ಇಳಿದಿದ್ದೇವೆಂದರೆ ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ, ನಮ್ಮದೇನು ಒಕ್ಕೂಟ ಸರ್ಕಾರ ಅದಲ್ಲ, 4 ಕಾರ್ಮಿಕ ಕಾನೂನುಗಳನ್ನು 29 ಕಾರ್ಮಿಕ ಕಾನೂನುಗಳನ್ನು ತೆಗೆದು ಕೇವಲ 4 ಕಾರ್ಮಿಕ ಕಾನೂನುಗಳನ್ನು ತಂದಿದೆ. ಲೇಬರ್ ಕೋಡ್ ರದ್ದುಗೊಳಿಸಿ, ನಮ್ಮದು ಡಿಮ್ಯಾಂಡ್ ಫಸ್ಟ್ ಏನದಂದ್ರೆ ಲೇಬರ್ ಕೋಡ್ ರದ್ದುಗೊಳಿಸಬೇಕು. ನರೇಗಾ ಯೋಜನೆ ಪುನರ್ ಸ್ಥಾಪಿಸಬೇಕು. ಏನು ಹೆಸರೇನು ಚೇಂಜ್ ಮಾಡ್ಯಾರ, ಮಹಾತ್ಮ ಗಾಂಧಿ ಗ್ರಾಮೀಣ ಯೋಜನೆ ಏನದ ಅದು ಗ್ಯಾರಂಟಿ ಅದು ತೆಗೆದು ಅದು ಏನು ಹೆಸರು VBG ರಾಮ್ಜಿ ಏನು ಮಾಡ್ಯಾರ ಅದು ರದ್ದುಗೊಳಿಸಬೇಕು.
ಇದರಿಂದ ಏನಪ್ಪ ಅಂತಂದ್ರೆ ಭಾಳಷ್ಟು ಜನರಿಗೆ ಏನು ಕಾರ್ಮಿಕರು ಇಲ್ಲಿ ತನಕ ಭಾಳ ಅವರು ದಿನಗೂಲಿ ಭಾಳಷ್ಟು ಅವ್ರ ಬದುಕು ನಡೀತಾ ಇತ್ತು. ಆದರೆ ಈಗ ಮುಂದಿನ ಸರ್ಕಾರ ತಂದಿರತಕ್ಕಂಥ ಜನವಿರೋಧಿ ಕಾಯ್ದೆಗಳಾದ APMC ಕಾಯ್ದೆ ಮತ್ತು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಏನು ನರೇಗಾ ಯೋಜನೆಯಲ್ಲಿ ಗೆಜೆಟ್ ನೋಟಿಫಿಕೇಶನ್ ತಂದಿದೆ, ಅದು ರದ್ದುಗೊಳಿಸಬೇಕು ಮತ್ತು ಮೊದಲಿನಂತೆ ಜಾರಿ ಮಾಡಬೇಕಂತ ಹೇಳ್ತಾ, ಅಲ್ಲದೆ ಭೂ ಸ್ವಾಧೀನ ಕಾಯ್ದೆ ವಾಪಸ್ ಪಡಿಬೇಕು, ಬೀಜ ಮಸೂದೆ ಕಾಯ್ದೆ ವಾಪಸ್ ಪಡಿಬೇಕು, ಜನವಿರೋಧಿ ಮತ್ತು ರೈತ ವಿರೋಧಿ ಕಾರ್ಮಿಕ ಕಾನೂನುಗಳ ವಿರೋಧಿಸಿ ನಾವು ಮಹಾ ಮುಷ್ಕರವನ್ನು ನಡೆಸ್ತಾ ಇದ್ದೇವೆ. ಈ ಮುಷ್ಕರಕ್ಕೆ ನಮ್ಮ ಹುಮ್ನಾಬಾದ್ ತಾಲೂಕಿನ ಎಲ್ಲ ಕಾರ್ಮಿಕರು, ರೈತರು ಮತ್ತು ಜನಪರ ಸಂಘಟನೆಯವರು ಮತ್ತು ಎಲ್ಲರೂ ಭಾಗವಹಿಸಿ ಈ 12ನೇ ತಾರೀಕು ಏನು ನಡೀತಕ್ಕಂಥ ಮಹಾಮುಷ್ಕರ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ನಮ್ಮ ಹುಮ್ನಾಬಾದ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿಸುತ್ತೇನೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.